ಹಲೋ ಎವ್ರಿವನ್, ನಾನು ನಿಮ್ಮ ಸ್ವಾತಿ ಗಿರೀಶ್. ಇವತ್ತು ನಾನು ಬಂದಿರೋ ಪ್ಲೇಸ್ ಯಾವುದಪ್ಪ ಅಂತಂದರೆ ಆದಿಚುಂಚನಗಿರಿ. ಇಲ್ಲಿಗೆ ನಾನು ಇದು ಫಸ್ಟ್ ಟೈಮ್ ಬಂದಿರೋದು. ಹುಣ್ಣಿಮೆ ಹಿಂದಿನ ದಿನವೇ ನಾವು ಇಲ್ಲಿಗೆ ಹೋಗಿದ್ವಿ. ಬಿಕಾಸ್ ಹುಣ್ಣಿಮೆಲಿ ತುಂಬ ರಶ್ ಆಗುತ್ತೆ ಅಂತ ಹೇಳಿದರು ಅಂತ. ಹುಣ್ಣಿಮೆ ಹಿಂದಿನ ದಿನ ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇತ್ತು ಅಂತ, ಸೊ ಅಲ್ಲಿಗೆ ನಾವು ಹೋಗಿದ್ವಿ. ನಾವಲ್ಲಿಗೆ ಹೋಗೋಷ್ಟರಲ್ಲಿನೇ ನೈಟ್ ಆಗಿಬಿಟ್ಟಿತ್ತು. ಸೊ ನೈಟೇ ಒಂದು ಸಲ ದರ್ಶನ ಮಾಡ್ಕೊಂಬರೋಣ, ಮಾರನೇ ದಿನ ತುಂಬ ರಶ್ ಇರುತ್ತೆ ಅಂತ ನೈಟೇ ಹೋದ್ವಿ. ಬೆಟ್ಟ ಹತ್ಕೊಂಡು ಹೋಗೋಷ್ಟರಲ್ಲಿ ಮೆಟ್ಲು ಹತ್ಕೊಂಡು ಆ ವ್ಯೂನ ನೋಡಿ ಎಷ್ಟು ಖುಷಿ ಆಯಿತು ಅಂತ ಅಂದರೆ, ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ನೋಡಿದ್ದು. ನನಗಂತೂ ತುಂಬ ಖುಷಿ ಆಯಿತು. ಈ ಪ್ಲೇಸ್ ಬಗ್ಗೆ ಯಾರಿಗೆಲ್ಲ ಗೊತ್ತು, ಏನೇನಾದರೂ ವಿಷಯಗಳು ಗೊತ್ತಿದ್ದರೆ ತಪ್ಪದೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾವು ಹೋದಾಗ ಆಲ್ರೆಡಿ ಆದಿಚುಂಚನಗಿರಿ ಬಸ್ ಸ್ಟಾಪ್ಗೆ ಹೋಗಿ ನಾವು ಇಳ್ಕೊಂಡ ತಕ್ಷಣವೇ ತುಂಬ ಮಳೆ ಅಂದರೆ ನಾವು ಅದರಲ್ಲಿ ನಡ್ಕೊಂಡು ಹೋಗೋಕ್ಕೂ ಆಗಲ್ಲ, ಅಲ್ಲಿ ಕಾಲಿಡೋಕ್ಕೂ ಆಗಲ್ಲ, ನೀರು ಕೊಚ್ಕೊಂಡು ಹೋಗ್ತಾ ಇತ್ತು, ಅಷ್ಟು ಮಳೆ ಇತ್ತು. ಅದರಲ್ಲೇ ತುಂಬ ಹೊತ್ತು ವೆಯ್ಟ್ ಮಾಡಿ ನಾವು ಹೋಗಿ ದೇವಸ್ಥಾನಕ್ಕೆ ರೀಚ್ ಆಗೋಷ್ಟರಲ್ಲಿ ರೂಮ್ ಮಾಡಿಕೊಂಡು ತುಂಬ ಲೇಟಾಗೋಯಿತು. ಸೊ ಅದರಲ್ಲೇ ನಾನು ವೀಡಿಯೋ ಮಾಡಿಕೊಂಡೆ. ಬೆಳಿಗ್ಗೆ ಮಾಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಅಂತ ನಾನು ಆವಾಗಲೇ ವೀಡಿಯೋ ಮಾಡ್ಕೊಂಬಿಟ್ಟೆ. ದೇವ್ರ ದರ್ಶನವಂತೂ ತುಂಬ ಚೆನ್ನಾಗಾಯಿತು ಅಲ್ಲಿ. ನಾವು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ದರ್ಶನ ಆಗೋಗ್ಬಿಡ್ತು. ಸೊ ಬೆಳಿಗ್ಗೆ ಎದ್ದು ಇನ್ನೊಂದು ಸಲ ದರ್ಶನ ಮಾಡೋಣ ಅಂತ ಹೋದರೆ ಪೂರ್ತಿ ರಶ್ಶು. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ರಶ್ ಇರುತ್ತೆ ಇಲ್ಲಿ ಹುಣ್ಣಿಮೆ ಟೈಮಲ್ಲಿ ಅಂತ. ಬಟ್ ನೈಟೇ ತುಂಬ ಚೆನ್ನಾಗಿ ದರ್ಶನ ಆಗಿದ್ದರಿಂದ ಮಾರ್ನಿಂಗು ನಮಗೇನು ಅನಿಸ್ಲಿಲ್ಲ ಅಷ್ಟೊಂದು. ಕ್ಯೂನಲ್ಲಿ ನಿಂತ್ಕೊಂಡು ಹೋಗಬೇಕಾಯಿತು. ಇದೇ ಥರ ಹೆಚ್ಚಿನ ವೀಡಿಯೋಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.